ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದು ಕಾರ್ಗಿಲ್ ವಿಜಯೋತ್ಸವ. ಈ ಕುರಿತು ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಎಸ್.ಆರ್. ಭಟ್. ಓ ಎನ್ನ ದೇಶ ಬಾಂಧವರೇ, ಕಂಬನಿಗಳ ನೆರಡ ಚಿಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ನೀವವರನ್ನು ಮರೆಯಲು ಬರದು, ಅದಕ್ಕಾಗಿ ಇದೋ ಈ ಕಥನ. ಕೇಳುಗರೆ, 1999 ಜುಲೈ 26 ಭಾರತದ ಪ್ರತಿಯೊಬ್ಬರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ದಿನ. ಕಾರ್ಗಿಲ್ ಯುದ್ಧವನ್ನು ಗೆದ್ದು ವಿಜಯೋತ್ಸವವನ್ನು ಆಚರಿಸಿದಂತಹ ದಿನ ಇದು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ನೆನಪಿಸ್ಕೊಳ್ತಾನೆ ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು, ಅದಾದ ನಂತರ ನಡೆದ ಕೆಲವು ಘಟನೆಗಳು ಮತ್ತು ಸೈನಿಕರು ಹೇಗಿರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೇನೆ ಇನ್ನೂ ಕರ್ನಾಟಕದ ಹಲವು ಸೈನಿಕರನ್ನು ನೆನೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮೊಟ್ಟಿಗಿದ್ದಾರೆ ಚಿಂತಕರಾದಂಥ ಚಕ್ರವರ್ತಿ ಸೂಲಿಬೆಲೆ ಅವರು. ಸೂಲಿಬೆಲೆ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಎಲ್ಲ ಕಡೆ ನಾವು ಸಾಮಾನ್ಯವಾಗಿ ಬರ್ತ್ಡೇಗಳನ್ನು ಆಚರಿಸೋದನ್ನು ಕೇಳ್ಕೊತೀವಿ. ರಾಜ ಮಹಾರಾಜರುಗಳು ವಿಜಯೋತ್ಸವವನ್ನು ಆಚರಿಸ್ಕೊಳ್ಳೋದನ್ನು ಕೇಳ್ತಾನೆ ಇರ್ತಿದ್ವಿ. ಇದು ಏನಿದು ಕಾರ್ಗಿಲ್ ವಿಜಯೋತ್ಸವ? 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಕಾರ್ಗಿಲ್ ಭಾಗದಲ್ಲಿ ಪಾಕಿಸ್ತಾನ ಒಂದು ಮಿಸ್ ಅಡ್ವೆಂಚರ್ ಅಂತ ನಾವೇನು ಹೇಳ್ಬೋದು, ಆ ಥರದೊಂದು ಪ್ರಯತ್ನವನ್ನು ಮಾಡಿತ್ತು, ದುಸ್ಸಾಹಸವನ್ನು ಮಾಡಿತ್ತು. ಭಾರತವನ್ನು ಕಾರ್ಗಿಲ್ ಭಾಗದಲ್ಲಿ ಮಣಿಸಿ ಆ ಮೂಲಕವಾಗಿ ನಾವೇನು ಲದಾಖ್ ಭಾಗಕ್ಕೆ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ವಿ ಅಥವಾ ನಮಗೇನು ಕನೆಕ್ಟ್ ಆಗಿದ್ದೀವೋ ಅದನ್ನು ಕಟ್ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ತೊಲೋಲಿಂಗ್ ಬೆಟ್ಟದ ಮೇಲಿಂದ ಅವರು ಆರಂಭಿಸಿದ್ರು. ಅದು ಮುಂದೆ ಬಟಾಲಿಕ್ ಸೆಕ್ಟರ್ಗೆ ಅಲ್ಲಿಗೆಲ್ಲ ಶಿಫ್ಟ್ ಆಗಿ ಕಾರ್ಗಿಲ್ನವರೆಗೂ ಹಬ್ಬಿತು. ಇದೊಂದು ಯುದ್ಧವಾಗಿ ಕನ್ವರ್ಟ್ ಆಯಿತು. ಇನ್ಫ್ಯಾಕ್ಟ್ ಅದನ್ನು ನಾವು ಕದನ ಅಂತ ಕರೆದ್ವಿ, ಯುದ್ಧ ಅಂತ ಕರೆಯೋಕ್ಕೆ ಹೋಗಲಿಲ್ಲ. ಆನಂತರ ಅದು ಕಾರ್ಗಿಲ್ ವಾರ್ ಅಂತ ಕರೆಸ್ಕೊಳ್ಳಲ್ಪಡ್ತು. ಅದು ಇಂಟರ್ನಲ್ ವಾರ್ ಅಂತಲೇ ಶುರುವಾಗಿತ್ತು. ಯಾಕೆಂತಂದರೆ ಒಳಗೆ ನುಸುಳಿದವರು ನುಸುಳುಕೋರರು ಅಂತ ಮೊದಲಾಗಿತ್ತು. ಅವರನ್ನು ಹೊರದಬ್ಬಬೇಕು ಅಂತ ಚಿಂತನೆ ಮಾಡಿದ ಮೇಲೆ ಆಮೇಲೆ ಗೊತ್ತಾಯಿತು ಇದು ಬರೀ ನುಸುಳುಕೋರಲ್ಲ, ಪಕ್ಕಾ ಪಾಕಿಸ್ತಾನಿ ಸೈನಿಕರೇ ಅವರು ನುಸುಳುಕೋರರ ವೇಷದಲ್ಲಿ, ಭಯೋತ್ಪಾದಕರ ವೇಷದಲ್ಲಿ ಇಲ್ಲಿದ್ದಾರೆ ಅಂತ. ಕೊನೆಗೆ ಫುಲ್ ಫ್ಲೆಜ್ ವಾರನ್ನು ಮಾಡಿ ಭಾರತ ಜುಲೈ 26ಕ್ಕೆ ಪರಿಪೂರ್ಣವಾಗಿ ಕಾರ್ಗಿಲಲ್ಲಿರುವಂಥ ಕೊನೆಯ ಪಾಕಿಸ್ತಾನಿ ಸೈನಿಕನನ್ನು ಹೊರದಬ್ಬಿ ನಾವು ಗೆದ್ವಿ ಅಂತ ಹೇಳ್ಕೊಂಡ್ವಲ್ಲ, ಆ ಗೆಲುವಿನ ಸಂಭ್ರಮವನ್ನು ನಾವು ಇವತ್ತು ಮಾಡ್ತಿದ್ದೀವಿ. मरने से तू कभी न डर, तू शेर हिंद आगे बढ़, मरने से तू कभी न डर. उड़ा के दुश्मनों का सर जो शेवतन बहाए जा, उड़ा के दुश्मनों का सर जो शेवतन बढ़ाए जा, कदम कदम बहाए जा, खुशी के गीत गाए जा, ये जिंदगी है कौम की तो कौम पे लुटाए जा. ಕಾರ್ಗಿಲ್ ವಿಜಯೋತ್ಸವ ಇಡೀ ದೇಶದಲ್ಲಿ ಅದನ್ನು ಸಂಭ್ರಮವಾಗಿ ಆಚರಣೆ ಮಾಡ್ತಾರೆ. ಯಾಕೆ ಅಂತಂದರೆ ಈ ರೀತಿ ನಾವು ಗೆದ್ದಿದ್ದು ಮತ್ತು ನಮ್ಮ ಸೈನಿಕರ ಗೆಲುವು ಏನಿದೆಯಲ್ಲ ಅದು ರಾಷ್ಟ್ರದಲ್ಲಿ ಹೊಸ ಸ್ಫೂರ್ತಿಯನ್ನು ತುಂಬುತ್ತೆ. ಪ್ರತಿ ಬಾರಿ ಈ ರೀತಿಯ ಗೆಲುವಿನ ಸಂಗತಿಗಳನ್ನು ಕೇಳಿದಾಗಲೆಲ್ಲ ನಮ್ಮ ಮನಸ್ಸು ಮುಂದಿನ ಒಂದು ತಯಾರಿಗೆ ಸಿದ್ಧವಾಗುವಂಥದ್ದೇನಿದೆ. ಆ ಕಾರಣಕ್ಕೋಸ್ಕರ ಸೈನಿಕರ ಸಾಹಸವನ್ನು, ಅವರ ತ್ಯಾಗವನ್ನು, ಅವರ ಬಲಿದಾನವನ್ನು ಸ್ಮರಿಸಿಕೊಳ್ಳುವ ದೃಷ್ಟಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಿಸ್ತೀವಿ. ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಿದ್ದೀವಿ. ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ನಮ್ಮ ಭಾರತಕ್ಕೆ ಯಾವ ರೀತಿಯಲ್ಲಿ ಅನುಕೂಲ ಆಗಬಹುದು ಅಂತ ಚಕ್ರವರ್ತಿ ಸೂಲಿಬೆಲೆ ಅವರೇ ತಮ್ಮ ದೃಷ್ಟಿಯಲ್ಲಿ ಹೇಳ್ತಿರ್ತಾವೆ? ಒಂದು, ಪ್ರತಿ ಬಾರಿಯೂ ಬರೀ ಕಾರ್ಗಿಲ್ ವಿಜಯೋತ್ಸವ ಅಂತ ಅಷ್ಟೇ ಅಲ್ಲ. ನೀವು ನನ್ನನ್ನು ಕೇಳೋದಾದರೆ 1971ರ ಬಾಂಗ್ಲಾದೇಶವನ್ನು ನಿರ್ಮಿಸಿರುವಂಥ ಆ ವಿಜಯದ ದೃಷ್ಟಿಯಿಂದ ನಾವು ಕೆಲಸ ಮಾಡೋದು. ಆನಂತರ 1947ರಲ್ಲಿ ಪಾಕಿಸ್ತಾನದ ವಿರುದ್ಧ ಗೆಲುವು ಸಾಧಿಸಿದ್ದು, 65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ ನಾವು ಸಾಧಿಸಿರುವಂಥ ಗೆಲುವು, ಇವೆಲ್ಲದರ ಸ್ಮರಣೆ ಇದೆಯಲ್ಲ ಅದು ಅಂತಃಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಯಾವಾಗಲೂ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇರಬೇಕು. ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗೋದು ಯಾವಾಗ ಅಂತಂದರೆ ನಾವು ಗೆಲ್ಲಬಲ್ಲೆವು ಅಂತ ಗೊತ್ತಾದಾಗ ಮಾತ್ರ. ಸೋಲುವ ಕುದುರೆಯೊಂದಕ್ಕೆ ಯಾರೂ ಬಂದು ಬೆಟ್ ಕಟ್ಟಲಿಕ್ಕೆ ಹೋಗಲ್ಲ, ಅದನ್ನೆಲ್ಲರೂ ಪಕ್ಕಕ್ಕೆ ಇಟ್ಬಿಡ್ತಾರೆ. ನಾವು ಗೆಲ್ಲಬಲ್ಲೆವು ಅನ್ನುವಂಥ ಆತ್ಮವಿಶ್ವಾಸವೇ ಇದೆಯಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನೀನು 100 ಬಾರಿ ನಾನು ಹೇಡಿ ನಾನು ಹೇಡಿ ನಾನು ಹೇಡಿ ಅಂತ ಅಂದ್ಕೊಂಡ್ರೆ 101ನೇ ಬಾರಿ ನೀನು ಹೇಳಬೇಕಾಗಿಲ್ಲ, ಹೇಡಿಯೇ ಆಗಿರ್ತೀಯ. ಅದರ ಬದಲಾಗಿ ನೀನು 100 ಬಾರಿ ನಾನು ಧೀರ ನಾನು ಧೀರ ನಾನು ಧೀರ ಅಂತ ಹೇಳಿಕೊಂಡು
ಮಾಡಿಕೊಂಡ್ರೆ ನೀನು ಧೀರನೇ ಆಗ್ತೀಯ ಅಂತ. ಆ ದೃಷ್ಟಿಯಿಂದ ನೋಡೋದಾದರೆ ಕಾರ್ಗಿಲ್ನ ವಿಜಯದ ಈ ಸ್ಮರಣೆ ಇದೆಯಲ್ಲ, ಇದು ನಮ್ಮನ್ನು ಧೀರರನ್ನಾಗಿಸುವಂಥ ಪ್ರಯತ್ನ, ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುವಂಥ ಪ್ರಯತ್ನ. ಎಲ್ಲಕ್ಕಿಂತ ಹೆಚ್ಚು ಆ ಸೈನಿಕರು ಆ ಗಡಿಯ ತುದಿಯಲ್ಲಿ ನಿಂತುಕೊಂಡು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಗಡಿಯ ಒಂದೊಂದು ಇಂಚನ್ನು ಕಾಪಾಡಿಕೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಕೂಡ ಅಷ್ಟೇ ವಿಶಿಷ್ಟವಾಗಿರುವಂಥದ್ದು. ಇವೆಲ್ಲವನ್ನು ಸ್ಮರಿಸಿಕೊಳ್ಳೋದ್ರಿಂದ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನನ್ನ ನಾಡು ಎನ್ನುವಂಥ ಒಂದು ಚಿಂತನೆ ಮೊಳೆಯುತ್ತೆ. ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡೋದಾದರೆ, ನನಗೆ ಒಂದೇ ಒಂದು ಅನಿಸೋದೇನು ಅಂತಂದರೆ, ನಾನು ಕರ್ನಾಟಕದವನು, ನಾನು ತಮಿಳುನಾಡಿನವನು, ನಾನು ಆಂಧ್ರದವನು, ನಾನು ತೆಲಂಗಾಣದವನು, ನಾನು ಬಿಹಾರಿ, ನಾನು ಮಹಾರಾಷ್ಟ್ರದವನು, ನಾನು ಉತ್ತರ ಪ್ರದೇಶದವನು, ಹೀಗೆ ನಮ್ಮಲ್ಲಿ ಆ ಭಿನ್ನತೆಯ ಏನು ಚರ್ಚೆ ಇದೆ ಅದನ್ನು ಹೋಗಿಸಬೇಕು ಅಂತಂದರೆ ರಾಷ್ಟ್ರೀಯತೆ ಅನ್ನುವಂಥ ವಿಶಾಲವಾಗಿರುವಂಥ ಛತ್ರದಡಿ ನಾವೆಲ್ಲರೂ ಒಟ್ಟಾಗಬೇಕಾಗಿರುವಂಥ ಅಗತ್ಯ ಇದೆ. ಸುಲಿಬೆಲೆಯವರೇ, ಹಾಗಾದಾಗ ಗೋಪಾಲಕೃಷ್ಣ ಅಡಿಗರು ಬರೆದಂತಹ ಒಂದು ಹಾಡು ಕೂಡ ನೆನಪಾಗುತ್ತೆ, ಅದನ್ನು ಒಂದು ಸ್ವಲ್ಪ ಕೇಳೇ ಬರೋಣ ಆಗಿದ್ರೆ. ಜಾತಿ ಮತದ ಗುಹೆಗಳಿಂದ ಹೊರ ಬಂದಿರಿ ಬಯಲಿಗೆ, ಕೃತಕತಿ ಮಿರದಾಳದಿಂದ ವಿಸ್ತಾರದ ಬೆಳಕಿಗೆ, ವಿಸ್ತಾರದ ಬೆಳಕಿಗೆ ಸೇರಿಕೊಳ್ಳಿ ಕೂಡಿಕೊಳ್ಳಿ ಮುನ್ನುಗ್ಗುವ ಸಾಲಿಗೆ, ಮುನ್ನುಗ್ಗುವ ಸಾಲಿಗೆ ರಕ್ತನೊಡನೆ ಹೂಡಿದ ಈ ಉತ್ಸಾಹದ ದಾಳಿಗೆ, ಉತ್ಸಾಹದ ದಾಳಿಗೆ ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ಕುಲ ನಾವು ಬಂದರು, ನಾವು ಬಂದರು. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ, ಜಾತಿ ಮತವನ್ನು ಹೊಡೆದೋಡಿಸುವಂಥ ಪ್ರಯತ್ನ ನಡಿಬೇಕು ಅಂತ ಹೇಳಿದ ಮಾತು ಈ ಕಾರ್ಗಿಲ್ ವಿಜಯೋತ್ಸವದ ದಿನದಂದು ಬಹಳ ಸೂಕ್ತ ಅಂತ ಅನಿಸುತ್ತಲ್ವಾ ಸೋಲಿಬೆಲೆಯವರೇ? ಕಾರ್ಗಿಲ್ನಂಥ ವಿಜಯದ ನೆನಪುಗಳು ನನಗನ್ಸುತ್ತೆ ಯಾವಾಗಲೂ ಈ ಥರದ ಪ್ರಕ್ರಿಯೆಯನ್ನು ಹೆಚ್ಚು ಮಾಡೋದ್ರಿಂದ ಇದನ್ನು ಮೀರಿ ಭಾರತೀಯತೆಯ ಕಡೆ ಹೋಗಲಿಕ್ಕೆ ನಮಗಿದು ಅನುಕೂಲ ಮಾಡಿಕೊಡುತ್ತೆ ಅಂತ ನಾನು ನಂಬ್ತೀನಿ. ಹೀಗಾಗಿ ಈ ಥರದ ವಿಜಯೋತ್ಸವದ ಆಚರಣೆಗಳು ಬೇಕು ಅಂತ ನನಗನ್ಸುತ್ತೆ. ನಾವೆಲ್ಲ ಭಾರತೀಯರು ಅಂತ ನಾವು ಆಗಸ್ಟ್ 15ರಂದು, ಜನವರಿ 26ರಂದು ಕೇವಲ ಹಾಡನ್ನು ಹಾಡುವುದರ ಮುಖಾಂತರ ತೋರಿಸ್ಕೊಳ್ಳುವುದರ ಬದಲು ಈ ತರಹದ ವಿಜಯೋತ್ಸವಗಳನ್ನು ಆಚರಿಸುವುದರ ಮುಖಾಂತರ ಭಾರತೀಯತೆ ಇಮ್ಮಡಿಯಾಗುವಂಥ ಸಾಧ್ಯತೆ ಇರುತ್ತಾ? ಡೆಫಿನೆಟ್ಲಿ ಹೌದು. ಒಂದು ಹಾಡು ಹೇಳುವಾಗ ಭಾವನೆಗಳನ್ನು ಜಾಗೃತಗೊಳಿಸುತ್ತೆ, ಆದರೆ ಅಮೂರ್ತ ರೂಪದಲ್ಲಿ ಅದು ನಡೀತಾ ಇರುವಂಥ ಪ್ರಕ್ರಿಯೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಅಂತ ನಾವು ಹೇಳುವಾಗ ಮೂಡಲಿ 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 ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆದರೆ ಕಾರ್ಗಿಲ್ನ ಘಟನೆಯನ್ನು ನೀವು ನೋಡುವಾಗ ಕಾರ್ಗಿಲಲ್ಲಿ 520ಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಶಹೀದ್ಗಳಾದರು. ಈ ಬಾರಿ ಅಥವಾ ಈ ಯುದ್ಧದಲ್ಲಿ ನಾವು ಹೆಚ್ಚು ಆಫೀಸರ್ಗಳನ್ನು ಕಳ್ಕೊಂಡ್ವಿ, ಯಂಗ್ ಆಫೀಸರ್ಗಳನ್ನು ಕಳ್ಕೊಂಡ್ವಿ. ಬಹುಶಃ ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ದಿದ್ದು ನಿಜ, ಆದರೆ ಕಳ್ಕೊಂಡಿರೋದರ ಲೆಕ್ಕ ಹಾಕ್ಕೊಂಡಾಗ ತುಂಬ ದೊಡ್ಡ ನಷ್ಟಕ್ಕೆ ನಾವು ಒಳಗಾಗಿದ್ವಿ ಅಂತ ನನಗೀಗಲೂ ಅನಿಸುತ್ತೆ. ಪ್ರತಿ ಬಾರಿಯೂ ಒಬ್ಬೊಬ್ಬ ಆ ಸೈನಿಕನ, ಆ ಆಫೀಸರ್ನ ಕಥೆಯನ್ನು ಕೇಳುವಾಗ ನನಗನ್ಸುತ್ತೆ ನಾವು ಇನ್ನೂ ಹೆಚ್ಚು ಹತ್ತಿರ ಆಗ್ತೀವಿ ಅಂತ. ಯಾರೋ ಉತ್ತರ ಭಾರತದಲ್ಲಿರುವಂಥ ಅಥವಾ ಕಾಶ್ಮೀರದಲ್ಲಿರುವಂಥ ಒಬ್ಬ ಸಾಮಾನ್ಯ ಭಾರತೀಯ ದಕ್ಷಿಣ ಭಾರತದ ಕ್ಯಾಪ್ಟನ್ ಮುಹಿಲನ್ ತೀರಿಕೊಂಡಿರುವಂಥ ಸಂಗತಿಗಳನ್ನು ಓದುವಾಗ ಅವನ ಕಣ್ಣಲ್ಲಿ ನೀರು ಬರುತ್ತಲ್ಲ. ಅವನಿಗೆ ಯಾರೋ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲೋ ಕರ್ನಾಟಕದಲ್ಲೋ ಇರುವಂಥ ಒಬ್ಬ ಸೈನಿಕ ಅವನು ಬೇರೆಯವನು ಅಂತ ಅನ್ಸೋದಿಲ್ಲ. ನನ್ನ ಗಡಿಯನ್ನು ಕಾಪಾಡಲಿಕ್ಕೋಸ್ಕರ, ದೇಶದ ಗಡಿಯನ್ನು ಕಾಪಾಡಲಿಕ್ಕೋಸ್ಕರ ಒಂದಾಗಿದ್ದಾರೆ ಎನ್ನುವಂಥ ಭಾವನೆ ಬರುವಾಗ ಇದು ನಾನು ಹೇಳುವಂಥ ಹಾಡಿಗಿಂತ, ನಾನು ಮಾಡೋ ಡ್ಯಾನ್ಸಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಇಟ್ ಡಸಂಟ್ ಮೀನ್ ನಾವು ಡ್ಯಾನ್ಸ್ ಮಾಡೋದನ್ನು ಬಿಟ್ಬಿಡಬೇಕು, ಹಾಡು ಹೇಳೋದನ್ನು ಬಿಟ್ಬಿಡಬೇಕು ಅಂತಲ್ಲ, ಅದು ಜೀವಂತವಾಗಿರಿಸುತ್ತೆ ನಿಜ. ಆದರೆ ಆಗಾಗ ನಮ್ಮೊಳಗಿರುವಂಥ ಈ ಭಾರತೀಯತೆಯನ್ನು ಉದ್ದೀಪ್ತಗೊಳಿಸಲಿಕ್ಕೆ ಈ ಥರದ ಪ್ರಯತ್ನಗಳು ಅಗತ್ಯ ಅಂತ ನನಗನ್ಸುತ್ತೆ. ಅಂತಃಶಕ್ತಿಯನ್ನು ಪುನಃ ಪುನಃ ನೆನಪು ಮಾಡಿಕೊಂಡು ನೀನು ವಿಜಯಿಯಾಗಬಲ್ಲೆ ಎನ್ನುವಂಥದ್ದನ್ನು ತೋರಿಸೋದಕ್ಕೆ ಇದು ಸ್ಫೂರ್ತಿ ಆಗತ್ತಾಗಿದ್ರೆ ಖಂಡಿತವಾಗಿಯೂ ಹೌದು. ನಾನು ಆಗಲಿಂದ ಹೇಳ್ತಾ ಇರೋ ಚಿಂತನೆಯ ಪ್ರಕಾರ ಅಥವಾ ಹಂಚ್ಕೊಳ್ತಾ ಇರೋದ್ರ ಪ್ರಕಾರ ನಮ್ಮೆಲ್ಲರಿಗೂ ಬೇಕಾಗೋದು ಈ ಥರದ ಒಂದು ದೃಷ್ಟಿ ಮಾತ್ರ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಭಾರತೀಯ ಸೈನಿಕರ ಕುರಿತಂತೆ ಮಾತನಾಡುವಾಗ ನನಗೆ ವಿಚಾರವಾಗಿ ಬಹಳ ಹೆಮ್ಮೆ ಅನಿಸುತ್ತೆ. ಕೆಲವು ವರ್ಷಗಳ ಹಿಂದೆ ನಾವು ಕಾರ್ಗಿಲ್ ಯುದ್ಧದಲ್ಲಿ ಪರಮವೀರ್ ಚಕ್ರ ಪಡೆದಂಥ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವರನ್ನು ಕರ್ನಾಟಕಕ್ಕೆ ಕರೆಸ್ಕೊಂಡಿದ್ವಿ. ಒಂದು ಕಾರ್ಯಕ್ರಮದಲ್ಲಿ ತರುಣರ ಜೊತೆಗೆ ಅವರು ಸಂವಾದವನ್ನು ಏರ್ಪಡಿಸಿದ್ವಿ. ಅವರು ಅದ್ಭುತವಾಗಿ ಒಂದು 3/4 ಗಂಟೆ ಮಾತನಾಡಿ ತಮ್ಮ ಕಾರ್ಗಿಲ್ ಹೋರಾಟದ ಕಥನವನ್ನು ಎಳೆಯಾಗಿ ಬಿಚ್ಚಿಟ್ರು. ಅದಾದ ನಂತರ ಪ್ರಶ್ನೋತ್ತರದ ಸೆಷನ್ ಆಯಿತು. ಈಗಲೂ ಗೂಸ್ ಬಂಪ್ಸ್ ನಂಗೆ ಅದನ್ನು ಹೇಳಬೇಕಾದಾಗ ಒಬ್ಬ ಪ್ರಶ್ನೆ ಕೇಳಿದ, ನಮಗಿಂತ ಹೆಚ್ಚು ಒಳ್ಳೆಯ ಶಸ್ತ್ರಾಸ್ತ್ರಗಳು ಚೀನಾದವ್ರ ಹತ್ರ ಇದೆಯಂತೆ, ಪಾಕಿಸ್ತಾನದವ್ರ ಹತ್ರ ಇದೆಯಂತೆ, ಮತ್ತು ನಾವು ಅವ್ರ ಜೊತೆ ಹೋರಾಟ ಮಾಡಿ ಗೆಲ್ಲೋದು ಹೆಂಗೆ, ನಿಮ್ಗೆ ಅದು ಗೊತ್ತಾಗುವಾಗ ಒಬ್ಬ
ಸೈನಿಕನಿಗೆ ನನಗಿಂತ ಒಳ್ಳೆಯ ಅತ್ಯಾಧುನಿಕವಾದ ಬಂದೂಕನ್ನು ಎದುರಿನ ಪಾರ್ಟಿಯವನು ಯೂಸ್ ಮಾಡ್ತಿದ್ದಾನೆ, ಸೈನಿಕ ಯೂಸ್ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ನೀವು ಹೆಂಗೆ ಫೈಟ್ ಮಾಡ್ತೀರಾ ನಿಮ್ಮ ಹತ್ರ ಇರೋ ಬಂದೂಕನ್ನು ಉಪಯೋಗಿಸ್ಕೊಂಡು ಅಂದಾಗ ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 1 ನಿಮಿಷ ಪಾಸ್ ಮಾಡಿ ಹೇಳಿದರು, ಯುದ್ಧ ಗೆಲ್ಲೋದು ಬಂದೂಕಲ್ಲ, ಬಂದೂಕನ್ನು ಹಿಡಿದು ನಿಂತಿರುವ ಸೈನಿಕನ ತಾಕತ್ತೇನು ಅನ್ನೋದು ಯುದ್ಧವನ್ನು ಗೆಲ್ಲುತ್ತೆ, ಮತ್ತು ಆ ತಾಕತ್ತು ಭಾರತೀಯನ ಹತ್ರ ಉಳಿದೆಲ್ಲರಿಗಿಂತಲೂ ಜಾಸ್ತಿ ಇದೆ ಅಂತ ಒಬ್ಬ ಸೈನಿಕ ಹೇಳೋದು. ನಾನು ಹೇಳಿದರೆ ಅದನ್ನು ಭಾವುಕವಾಗಿರುವಂಥ 4 ಮಾತುಗಳು ಅಂತ ಹೇಳ್ಬೋದು. ಆದರೆ ಪರಮವೀರ್ ಚಕ್ರ ಪಡ್ಕೊಂಡಿರುವಂಥ ಉಳ್ಕೊಂಡಿರುವಂಥ ಕೆಲವು ಜನರಲ್ಲಿ 3 ಜನ ಏನು ಉಳ್ಕೊಂಡಿದ್ದಾರೆ, ಆ 3 ಜನರಲ್ಲಿ ಒಬ್ಬರು ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ, ಯುದ್ಧವನ್ನು ಗೆಲ್ಲೋದಕ್ಕೆ ಬೇಕಾಗಿರುವಂಥ ತಾಕತ್ತು ಎಲ್ಲರಿಗಿಂತ ಹೆಚ್ಚು ಭಾರತೀಯ ಸೈನಿಕನಲ್ಲಿದೆ ಅನ್ನೋದು ನನಗೆ ಗೊತ್ತಿರುವ ಸಂಗತಿ ಅಂತ ಅವ್ರು ಹೇಳ್ತಾರೆ ಅಂತಂದಾಗ ನನಗನ್ಸುತ್ತೆ ನಿಜವಾಗ್ಲೂ ಇದು ಈ ಕಥೆಗಳು ನಮ್ಮ ಅಂತಃಶಕ್ತಿಯನ್ನು ಡೆಫಿನೆಟ್ಲಿ ಬಡಿದೆಬ್ಬಿಸ್ತವೆ. ಯಾವಾಗಲಾದರೂ ಯಾವುದಾದ್ರೂ ಒಂದು ಥಾಟಿಂದ ಡೌನ್ ಆಗಿದ್ದೀವಿ ಅಥವಾ ಎದುರಿಗೆ ಗೆಲ್ಲಲಿಕ್ಕಾಗದಂಥ ಪ್ರಸಂಗ ಬಂದ್ಬಿಟ್ಟಿದೆ, ನಾವು ಹತಾಶರಾಗುವಂಥ ಸ್ಥಿತಿ ಬಂದಿದೆ ಅಂತ ಅಂದ್ಕೊಂಡಾಗ ಆಗಲೆಲ್ಲ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವರ ಈ ಮಾತು ಒಮ್ಮೆ ನೆನಪಾದರೆ, ಗೆಲ್ಲೋದು ಶಸ್ತ್ರ ಅಲ್ಲ, ಅದನ್ನು ಹಿಡ್ಕೊಂಡಿರುವಂಥ ಸೈನಿಕನ ತಾಕತ್ತು ಅನ್ನೋದು ನೆನಪಾದರೆ ಬಹುಶಃ ಪ್ರತಿಯೊಬ್ಬನಿಗೂ ಅದು ಅಂತಃಶಕ್ತಿ ಜಾಗೃತಗೊಳಿಸಬಲ್ಲದು ಅಂತ ನನಗನ್ಸುತ್ತೆ. ಹೀಗಾಗಿ ಕಾರ್ಗಿಲ್ ವಿಜಯೋತ್ಸವದ ಪ್ರತಿಯೊಂದು ಕಥನವೂ ಕೂಡ ಈ ದಿಕ್ಕಿನಲ್ಲೇ ಪ್ರೇರೇಪಣೆ ಕೊಡಬಲ್ಲಂಥದ್ದು. ಹಿಮಗಿರಿಯೆಡೆ ಸುರಿದಿಹ ರಕ್ತ, ಅದು ನಮ್ಮಿ ಭಾರತ ರಕ್ತ, ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ಕಾರ್ಗಿಲ್ ವಿಜಯೋತ್ಸವದ ದಿನ ನಾವು ಸೈನಿಕರನ್ನು ಮರೆಯೋ ಹಾಗಿಲ್ಲ. ಚಕ್ರವರ್ತಿ ಸೂಲಿಬೆಲೆಯವರೇ, ತಾವು ಕೂಡ ಬಹಳಷ್ಟು ಸೈನಿಕರೊಟ್ಟಿಗೆ ಒಡನಾಟವನ್ನು ಹೊಂದಿದಂಥವರು, ಹಾಗೆ ಸೈನ್ಯದಲ್ಲಿ ಭೇಟಿಯನ್ನು ಕೂಡ ಕೊಟ್ಟಿದ್ದೀರಿ. ಸೈನಿಕರನ್ನ ನಾವು ಈ ಸಮಯದಲ್ಲಿ ಹೇಗೆ ನೆನಪು ಮಾಡ್ಕೋಬೇಕು ಅಂತ ಹೇಳ್ತೀರಿ? ಸೈನಿಕರನ್ನ ಬಹುಶಃ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಮಾತ್ರ ನೆನಪಿಸ್ಕೊಳ್ಬೇಕು ಅಂತಂದರೆ, ಇದು ಮದರ್ಸ್ ಡೇ ದಿನ ಮಾತ್ರ ಅಮ್ಮನನ್ನು ಹೋಗಿ ನೆನಪಿಸ್ಕೊಳ್ಬೇಕು ಅಂದಂಗೆ ಆಗ್ಬಿಡತ್ತೆ. ಇನ್ಫ್ಯಾಕ್ಟ್ ಸೈನಿಕರು ಪ್ರತಿದಿನವೂ ನಮ್ಮ ಪ್ರಾರ್ಥನೆಯಲ್ಲಿರಬೇಕು ಅಂತ ನಾನು ಮತ್ತೆ ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವರನ್ನೇ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ. ಯಾಕೆ ಅಂತಂದರೆ ಅವ್ರು ಹೇಳಿದ ಮಾತು ಭಾಳ ಚೆನ್ನಾಗಿತ್ತು. ಒಬ್ಬ ತರುಣ ಅವ್ರ ಹತ್ರ ಪ್ರಶ್ನೆ ಕೇಳುವಾಗ ಕೇಳಿದ, ನೀವು ಗಡಿಯಲ್ಲಿ ನಿಂತು ಕಾದಾಟ ಮಾಡಿಬಿಡ್ತೀರಿ, ನಮ್ಗೆ ಆ ಥರದ ಅವಕಾಶ ಇಲ್ಲ, ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದರು, ನೀವೇನು ಮಾಡೋದು ಬೇಡ, ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ಗಡಿಯಲ್ಲಿ ಕಾಯ್ತಾ ಇರುವ ಯೋಧರ ಪ್ರಾಣ ರಕ್ಷಣೆ ಮಾಡು ಅಂತ ನೀವು ನಿಮ್ಮ ಪರವಾಗಿ ಒಂದು ಪ್ರಾರ್ಥನೆ ಮಾಡಿ, ಅದು ನಮ್ಮನ್ನು ಕೊನೆ ಕ್ಷಣದಲ್ಲಿ ಕಾಪಾಡುತ್ತೆ, ನನ್ನನ್ನು ಕೂಡ ಅಂಥದ್ದೇ ಒಂದು ಪ್ರಾರ್ಥನೆ ಕಾಪಾಡಿದೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ. ಇದು ಒಂದು ಪಾರ್ಟ್. ಇದು ನಾನು ಅಂದ್ಕೊಳ್ಳೋದೇನು ಅಂತಂದರೆ, ಸೈನಿಕರನ್ನು ನಾವು ಪ್ರತಿದಿನ ಸ್ಮರಿಸಿಕೊಳ್ಳುವಂತೆ. ಎಲ್ಲಾದರೂ ಒಬ್ಬರು ಯಾರಾದರೂ ಸೈನಿಕರು ಸಿಕ್ಕಿದ್ದಾರೆ ಅಂತ ಗೊತ್ತಾದರೆ, ಅನೇಕ ಸೈನಿಕರು ತಾವು ಇದ್ದಷ್ಟು ಕಾಲ ಅಲ್ಲಿ ಸೇವೆ ಮಾಡ್ತಾರೆ. ಕೆಲವರು 10 ವರ್ಷ ಸೇವೆ ಮಾಡ್ತಾರೆ, ಕೆಲವರು 15 ವರ್ಷ ಮಾಡ್ತಾರೆ, ಕೆಲವರು 17 ವರ್ಷಗಳ ನಂತರ ರಿಟೈರ್ ಆಗಿ ಬರ್ತಾರೆ, ಕೆಲವರು ಪೂರ್ಣಕಾಲಿಕ ಸೇವೆ ಸಲ್ಲಿಸಿ ಬರ್ತಾರೆ. ಆದರೆ ಇಲ್ಲಿಗೆ ಬಂದ ನಂತರ ಎಲ್ಲೆಲ್ಲೋ ಅವರು ಕೆಲಸ ಮಾಡ್ತಿರ್ತಾರೆ, ಅನೇಕ ಕಡೆಗಳಲ್ಲಿ ಸೆಕ್ಯೂರಿಟಿ ಆಗಿರ್ತಾರೆ. ನಿಮ್ಗೇನಾದರೂ ಅಂಥವ್ರು ಸಿಕ್ಕಿದ್ರು ಅಂತಂದಾಗ ಒಂದ್ಸಲ ಅವ್ರ ಎದುರುಗಡೆ ನಿಂತ್ಕೊಂಡು ಜೈ ಹಿಂದ್ ಅಂತ ಹೇಳಿ, ಅದಾದಮೇಲೆ ಅವ್ರಿಗೊಂದು ಶೇಕ್ ಹ್ಯಾಂಡ್ ಮಾಡಿ, ಸರ್ ನೀವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ರಿ ಅಂತ ಸುಮ್ಮನೆ ಒಂದು ಮಾತು ಕೇಳಿ. ಅವ್ರು ನಿಮ್ಮ ಜೊತೆ ಹೆಂಗೆ ಕೂತ್ಬಿಡ್ತಾರೆ ಅಂತಂದರೆ, ನಾನು ಜಮ್ಮುನಲ್ಲಿದ್ದೆ, ನಾನು ಪಂಜಾಬ್ನಲ್ಲಿದ್ದೆ, ನಾನು ಮಿಜೋರಾಂ ಗಡಿಯಲ್ಲಿದ್ದೆ, ನಾನು ನಕ್ಸಲರ ವಿರುದ್ಧ ಹೋರಾಟದಲ್ಲಿದ್ದೆ ಅಂತ ಅವರು ಪುಂಖಾನುಪುಂಖವಾಗಿ ತಮ್ಮ ಕಥನಗಳನ್ನು ಬಿಚ್ಚಿಡ್ಲಿಕ್ಕೆ ಶುರು ಮಾಡ್ತಾರೆ. ಮೇ ಬಿ ಸಮ್ಟೈಮ್ಸ್ ಅದು ಬೋರ್ ಆದರೂ ಆಗ್ಬೋದು, ನಿಮಗೆ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನೀವು ಒಂದು 15 ನಿಮಿಷ ಅವ್ರ ಹತ್ರ ಕೂತ್ಕೊಂಡು ಕಥೆ ಕೇಳೋದಿದೆಯಲ್ಲ, ಅವ್ರಿಗೆ ಪೂರ್ತಿ ರಿಫ್ರೆಶ್ ಆಗಿಬಿಡುತ್ತೆ. ತಾವು ಇನ್ನೂ ಯಂಗ್ ಆಗಿಬಿಟ್ವಿ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ. ಅದೊಂದು ಶಕ್ತಿಯನ್ನು ತುಂಬುತ್ತೆ ಅಂತ. ಅನೇಕ ಬಾರಿ ಸೈನಿಕರಿಗೆ ಈ ಥರ ಕೇಳೋರೇ ಇರಲ್ಲ, ಒಂದು. ಇನ್ನು ಎರಡನೇದು, ಅವ್ರು ಎಲ್ಲಾದರೂ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಬಸ್ಸಲ್ಲಿ ಹೋಗ್ತಿರ್ತೀರಿ, ಅವ್ರು ಬಸ್ಸಲ್ಲಿ ನಿಂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ನಿಂತಿದ್ದವ್ರಿಗೆ ನಿಮ್ಮ ಸೀಟ್ ಬಿಟ್ಕೊಡಿ, ಡೋಂಟ್ ವರಿ, ನೀವೊಂದು ಅರ್ಧ ಗಂಟೆ ನಿಂತರೆ ಗಂಟೆನೂ ಹೋಗಲ್ಲ. ನಾವು ಕೂತ್ಕೊಳ್ಳುವಾಗ, ಸೈನಿಕರು ಕೂತ್ಕೊಳ್ಳುವಾಗ ಅವ್ರಿಗೆ ಸುಮ್ಮನೆ ಹೇಳಿ, ನಮಗೋಸ್ಕರ ಎಷ್ಟು ಗಂಟೆಗಳ ಕಾಲ ಗಡಿಯಲ್ಲಿ ನೀವು ನಿಂತಿದ್ದೀರಿ, ಒಂದು ಅರ್ಧ ಗಂಟೆ ನೀವು ನಾನು ನಿಂತರೆ ಗಂಟೆ ಏನು ಹೋಗಲ್ಲ ಅಂತ ಅವ್ರಿಗೆ ಹೇಳಿ ಎಷ್ಟು ಖುಷಿಯಾಗ್ಬಿಡ್ತಾರೆ ಅಂತಂದರೆ, ನನ್ನ ದೇಶದಲ್ಲಿ ಅಪಾರವಾದ ಗೌರವ ಸೈನಿಕರಿಗಿದೆ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ನನಗೆ ಚೆನ್ನಾಗಿ ನೆನಪಿದೆ, ಮಿಲಿಟರಿ ಮೆಮೋರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಾಗ ಇಲ್ಲೇ ಪಕ್ಕದ ಚಿಕ್ಕಬಳ್ಳಾಪುರದ ಒಬ್ಬ ಸೈನಿಕರನ್ನು ಕರ್ಕೊಂಡು ಬಂದಿದ್ವಿ. ಅವರು ಕೈಗೆ ಏಟು ತಿನ್ಕೊಂಡು ಮನೆಯಲ್ಲಿ ರೆಸ್ಟಿಗೆ ಅಂತ ಬಂದಿದ್ರು. ಅವರು ಸೈನ್ಯದಲ್ಲಿರುವಂಥ ಅಲ್ಲಿನ SI, ಇಲ್ಲಿ ಹೇಗೆ ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೋ ಅಲ್ಲಿಯೂ ಕೂಡ ಒಂದು ವ್ಯವಸ್ಥೆಯ ನಡುವೆ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು ಒರಿಸ್ಸಾದಲ್ಲಿ ಕೆಲಸ ಮಾಡ್ತಿದ್ರು, ಆ ಗಡಿಯ ಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಸಿಕ್ಕಂಥ ಗೌರವ, ತರುಣರು ಅವ್ರಿಗೆ ಕೊಟ್ಟಂಥ ಗೌರವ ನೋಡಿ ಅವರು ಹೋಗಬೇಕಾದ್ರೆ ಭಾಳ ಪ್ರೀತಿಯಿಂದ ಹೇಳಿ ಹೋದರು, ಬೇರೆ ರಾಜ್ಯಗಳಲ್ಲಿ ಹೆಂಗೆ ನೋಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ರಾಜ್ಯದಲ್ಲಿ ತರುಣರು ಕೊಟ್ಟಂಥ ಈ ಗೌರವವನ್ನು ನಾನು ಜೀವಮಾನದಲ್ಲಿ ಮರೆಯಲ್ಲ, ನಾನು ವಾಪಸ್ ಹೋದ್ಮೇಲೆ ಹೇಳ್ತೀನಿ, ನಿಮ್ಮೂರಲ್ಲಿ ಹೆಂಗೆ ನೋಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಪಾರವಾದ ಗೌರವ
ಗೌರವ ಸೈನಿಕರಿಗಿದೆ ಅಂತ ನಾನು ಹೇಳ್ತೀನಿ ಅಂತ. ಇದು ಸೈನಿಕರಿಗೆ ಬೇಕಾಗುವಂಥ ಒಂದು ಬೇಸಿಕ್ ಥಿಂಗ್. ಅವರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಇದೊಂದನ್ನೇ. ಅವ್ರ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಜಮೀನು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಪ್ರೀತಿ ಮತ್ತೊಂದು ಗೌರವ. ನೀವು ಇಷ್ಟು ದಿನಗಳ ಕಾಲ ಮನೆ ಬಿಟ್ಟಿಟ್ಟಿದ್ದಕ್ಕೆ, ಇಷ್ಟು ದಿನಗಳ ಕಾಲ ನೀವು ಗಡಿಯಲ್ಲಿ ನಿಂತಿದ್ದಕ್ಕೆ ನಮ್ಮ ಒಂದು ಪ್ರೀತಿಯ ಗೌರವ, ಒಂದು ಸೆಲ್ಯೂಟ್ ಅಂತ ಕೊಟ್ಬಿಟ್ರೆ ದೆಲ್ ಬಿ ವೆರಿ ಹ್ಯಾಪಿ. ಮತ್ತು ಮುಂದಿನ ಪೀಳಿಗೆಯನ್ನು ಕೂಡ ಸೈನಿಕರಾಗೋದಕ್ಕೆ ಅವರೇ ಪ್ರೇರೇಪಣೆ ಕೊಡ್ತಾರೆ ಅಂತ ನನಗನ್ಸುತ್ತೆ. ಹೀಗಾಗಿ ಯಾವತ್ತೋ ಒಂದು ದಿನ ಅದು ಕಾರ್ಗಿಲ್ ವಿಜಯಕ್ಕೋ, ಅದು ಆಪರೇಷನ್ ಏನು ನಾವು ಇದರಲ್ಲಿ ಮಾಡಿದ್ದೀವಲ್ಲ ಬಾಂಗ್ಲಾದೇಶನ ವಿಮುಕ್ತಿಗೊಳಿಸಲಿಕ್ಕೆ ಆವಾಗ ಮಾಡಿದ ಆಪರೇಷನ್ನಿಗೋಸ್ಕರವೋ ಇದಕ್ಕೋಸ್ಕರ ನೆನಪಿಸ್ಕೊಳ್ಳೋದಲ್ಲದೆ ಪ್ರತಿನಿತ್ಯವೂ ನೆನಪಿಸ್ಕೊಳ್ಳುವಂಥ ಜೀವಿಗಳವರು ಅಂತ ನಾನು ಭಾವಿಸ್ತೇನೆ. ಅದೋ ಮರೆಯದಿರಿ ಗಡಿಯೆಡೆಯೊಳು ಯೋಧವರರು ಪ್ರಾಣಾರ್ಪಿತರು ಇನಿತಾದರೂ ಸ್ಮರಿಸಿ ಅವರ ಈ ಕಾರ್ಗಿಲ್ ವಿಜಯ ದಿವಸದಂದು ನಾವು ಕೇವಲ ಕಾರ್ಗಿಲ್ನಲ್ಲಿ ಹೋರಾಟ ಮಾಡಿದಂಥ ಸೈನಿಕರಷ್ಟೇ ಅಲ್ಲ, ಕರ್ನಾಟಕದ ಹಲವಾರು ಸೈನಿಕರುಗಳು ಬೇರೆ ಬೇರೆ ಯುದ್ಧಗಳಲ್ಲಿ ಹೋರಾಟ ಮಾಡಿದವರ ಬಗ್ಗೆಯೂ ಕೂಡ ಕೇಳಿದ್ದೀವಿ. ಜೀವಿತಾವಧಿಯಲ್ಲಿಯೇ ಪರಮವೀರ ಚಕ್ರವನ್ನು ಪಡೆದಂತಹ ನಮ್ಮ ಕಾರವಾರದ ಚಂಡಿಯಾದ ರಾಮ ರಘೋಬ ರಾಣಿಯವರು ಇರ್ಬೋದು, ಇಲ್ಲ ಜನರಲ್ ಕರಿಯಪ್ಪನವರು, ಮಡಿಕೇರಿಯವರು, ಹೀಗೆ ಬಹಳಷ್ಟು ಜನರನ್ನು ನಾವು ಕರ್ನಾಟಕದಲ್ಲೂ ಕೂಡ ನೋಡ್ತೀವಿ. ಅವ್ರನ್ನ ಒಂದು ಸ್ವಲ್ಪ ನೆನೆಸ್ಕೊಂಬೋಣ. ನನಗೆ ಮೊದಲ ಪಾಕಿಸ್ತಾನ ಭಾರತ ಯುದ್ಧದಲ್ಲೇ ಪರಮವೀರ್ ಚಕ್ರವನ್ನು ಪಡ್ಕೊಂಡಂತ ನಾಡಿದು. ಬಹುಶಃ ಕರ್ನಾಟಕದ ಏಕೈಕ ಪರಮವೀರ್ ಚಕ್ರವನ್ನು ಪಡ್ಕೊಂಡಿರುವಂಥ ನಾವು ಏನು ಉತ್ತರ ಕನ್ನಡದ ಕಾರವಾರದ ನಮ್ಮ ಕ್ಯಾಪ್ಟನ್ ರಾಮ ರಘೋಬ ರಾಣೆ ನೆನಪಿಸ್ಕೊಳ್ಬೇಕಾದಂಥವ್ರು. ಅವ್ರ ಸಾಹಸ ಎಂಥದ್ದಿತ್ತು ಅಂತಂದ್ರೆ, ಅವರು ಈಗ ಮೈನ್ಸ್ ಅನ್ನ ಕ್ಲಿಯರ್ ಮಾಡುವಂಥ ದೊಡ್ಡ ಕೆಲಸ ಅವರಿಗಿತ್ತು. ಅಂದ್ರೆ ಒಂದು ಯುದ್ಧಕ್ಕೆ ಸೈನಿಕರು ಹೋಗೋಕ್ಕಿಂತ ಮುಂಚೆ ಅವರು ಹಿಂದಿನ ಶತ್ರುಗಳು ಮೈನ್ಸ್ ಹಾಕಿ ಹೋಗಿರ್ತಾರೆ, ಅದನ್ನು ಕ್ಲಿಯರ್ ಮಾಡಬೇಕು. ಎಂಥ ಡೇಂಜರಸ್ ವರ್ಕ್ ಅಂತಂದ್ರೆ ಕ್ಲಿಯರ್ ಮಾಡೋರೆ ಅನೇಕರು ಅದಕ್ಕೆ ಬಲಿಯಾಗುವಂಥ ಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ರಾಮ ರಘೋಬ ರಾಣೆಯವರು ತಮ್ಮ ಟೀಮನ್ನು ಕಟ್ಕೊಂಡು ಫಾರ್ 48 hours ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಮರೆತು 48 ಗಂಟೆಗಳ ಕಾಲ, ಐ ಮೀನ್ ಇಟ್, 48 ಗಂಟೆ ಅಂದ್ರೆ 48 ಗಂಟೆ, ನಾಟ್ ಇವನ್ 47 hours, 48 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಮೈನನ್ನು ಕ್ಲಿಯರ್ ಮಾಡ್ತಾ ಬೇಕಾದ ದಾರಿಯಲ್ಲಿ ಅವರು ಏನು ಬ್ರಿಡ್ಜ್ ಅನ್ನ ಹಾಕೊಟ್ಟಿದ್ದರ ಪರಿಣಾಮವಾಗಿ ಈ ದೇಶದ ಸೇನೆ ಕ್ಷಿಪ್ರವಾಗಿ ಹೋಗಿ ಪಾಕಿಸ್ತಾನವನ್ನ ಬಡಿಯಲಿಕ್ಕೆ ಸಾಧ್ಯ ಆಯಿತು ಮೊದಲನೇ ಯುದ್ಧದಲ್ಲೇ. ಅದು ಎಂಥ ಸಾಧನೆ ಆಗಿತ್ತು ಅಂತಂದ್ರೆ ಭಾರತ ಸರ್ಕಾರ ಅವರಿಗೆ ಏನು ಆ ಥರದೊಂದು ಅತ್ಯುನ್ನತ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಾಯಿತು. ಆದರೆ ಆ ಮನುಷ್ಯ ಆನಂತರವೂ ಕೂಡ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ರು, ಸಾಮಾಜಿಕ ಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೆರೆದುಕೊಂಡ್ರು. ಇದೆಲ್ಲ ನೋಡುವಾಗ ನನಗನ್ಸುತ್ತೆ ಪ್ರಾಬಬ್ಲಿ 80s ತೀರ್ಕೊಂಡ್ರು ಅಂತ ಅನ್ಸುತ್ತೆ ಅವರು. ಅಂದರೆ ಅಲ್ಲಿವರೆಗೂ ಅವರು ತುಂಬು ಜೀವನವನ್ನು ನಡೆಸಿದಂಥವ್ರು ಕ್ಯಾಪ್ಟನ್ ರಾಮ ರಘೋಬ ರಾಣೆಯವರು. ಅದೇ ಥರ ನೀವು ಹೇಳಿದಂತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ನಮಗೆ ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿಯವರು. ಜನರಲ್ ತಿಮ್ಮಯ್ಯನವರು ನಾವು ಬಹಳ ಖುಷಿ ಪಡ್ತೀವಿ ಇವ್ರ ಬಗ್ಗೆ ಎಲ್ಲ ಮಾತನಾಡುವಾಗ. ಇವರೆಲ್ಲರೂ ಕೂಡ ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಿಸಿಕೊಂಡವರು. ಇವತ್ತಿಗೂ ಬಿಜಾಪುರದ ಕೆಲವು ಹಳ್ಳಿಗಳಂತೂ ಪೂರ್ಣ ಹಳ್ಳಿಗಳೇ ಸೈನಿಕರ ಹಳ್ಳಿಗಳಾಗಿವೆ. ಕರ್ನಾಟಕ ಅವತ್ತು ಮಾತ್ರ ಅಂತಲ್ಲ, ನೀವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಕಾಲದಲ್ಲೋ ಅಥವಾ ಕ್ಯಾಪ್ಟನ್ ರಾಮ ರಘೋಬ ರಾಣೆಯವರ ಕಾಲದಲ್ಲೋ ಅಲ್ಲ, ನಮ್ಮ ಕಾಲದಲ್ಲೂ ಕೂಡ ಕರ್ನಾಟಕದ ಸಾಮರ್ಥ್ಯ ಎಂಥದ್ದು ಅಂತಂದ್ರೆ, ನಾವು 26/11 ನಡೆದು ಮುಂಬೈನಲ್ಲಿ ಅಟ್ಯಾಕ್ ಆದಾಗ ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅಲ್ಲಿ ಭಾಗವಹಿಸಿದ್ದವರು ಐ ವಿಲ್ ಹ್ಯಾಂಡಲ್ ಇಟ್, ಯು ಡೋಂಟ್ ಕಮ್ ಅಪ್, ನೀವು ಬರೋದ್ ಬೇಕಾಗಿಲ್ಲ, ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಅವರು ಶತ್ರುಗಳ ಗುಂಡಿಗೆ ತಾವು ಎದೆ ಕೊಟ್ಟು ನಿಂತ ಸೈನಿಕರು ನಮ್ಮವರು. ಕರ್ನಾಟಕ ಹಾಗಿದ್ರೆ ಗುಂಡಿಗೆಯನ್ನು ಕೊಡುವಂತ ಧೈರ್ಯ ಇದೆ ಅಂತಾನು ಹೇಳ್ತೀರಿ ಹಾಗಿದ್ರೆ? ಅನುಮಾನವೇ ಇಲ್ಲ ಅದರಲ್ಲಿ. ಮತ್ತು ಗುಂಡಿಗೆ ಕೊಡೋದು ಒಂದೇನಂತಂದ್ರೆ, ಒಂದು ಗುಂಡಿನ ದಾಳಿ ಆದಾಗ ಗೊತ್ತಾಗದೆ ಪ್ರಾಣ ಕೊಡೋದು. ಆದರೆ ಪ್ರಾಣ ಶಕ್ತಿಯನ್ನ ಸಹಿಸ್ಕೊಂಡಿಟ್ಕೊಂಡಂತ ವ್ಯಕ್ತಿ ಹನುಮಂತಪ್ಪ ಕೊಪ್ಪದ ನಮ್ಮವರೇ ಅಲ್ಲ. ಅವರು ಲ್ಯಾಂಡ್ ಸ್ಲೈಡ್ ಆಗಿ ಏನು ವಿಸ್ತಾರವಾಗಿರುವಂತ ಐಸ್ ನೀರ್ಗಲ್ಲು ಅವರ ತಲೆ ಮೇಲೆ ಬಿದ್ದಿದ್ರೂ ಕೂಡ 6 ದಿನಗಳ ಕಾಲ ತಮ್ಮ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ಬಹುಶಃ ಇಡೀ ಜಗತ್ತಿನಲ್ಲಿ ಒಂದು ಮಂಜುಗಡ್ಡೆಯ ನೀರ್ಗಲ್ಲಿನ ಅಡಿಯಲ್ಲಿ ಇಷ್ಟು ಸುದೀರ್ಘ ಕಾಲ ಪ್ರಾಣವನ್ನು ಹಿಡಿದಿಟ್ಕೊಂಡಿರುವಂತ ಅಪರೂಪದ ಸೇನಾನಿಯಾಗಿ ಇವತ್ತಿಗೂ ರೆಕಾರ್ಡ್ ಅಲ್ಲಿದ್ರೆ ಅದು ಹನುಮಂತಪ್ಪ ಕೊಪ್ಪದ್ನವ್ರದ್ದೇ. ನನಗನ್ಸುತ್ತೆ ಜಗತ್ತಿನ ಅನೇಕ ಮಿಲಿಟರಿ ಬುಕ್ಗಳು ಇವರ ಹೆಸರನ್ನ ಸುದೀರ್ಘ ಕಾಲದವರೆಗೂ ಓದ್ತವೆ. ಹೇಗೆ ಸಾಧ್ಯ ಆಯಿತು ಅವರಿಗೆ ಅನ್ನೋದನ್ನ ಓದ್ತವೆ ಅಂತ ನನಗೆ ಅನ್ಸುತ್ತೆ. ಆ ಥರದ ಸಾಧನೆ ಮಾಡಿದವರು ಕನ್ನಡಿಗರು ಅಂತ ಎಷ್ಟು ಹೆಸರು ಹೇಳಿ. ಎಷ್ಟೊಂದು ಜನ ಇದ್ದಾರೆ ಅಂತಂದ್ರೆ, ಅಕ್ಷಯ್ ಗಿರೀಶ್ ಆತ ತನ್ನ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾಗಿದ್ದವರು, ಅವರು ಟ್ರಾನ್ಸಿಟ್ನಲ್ಲಿ ಇದ್ದವರು, ಅವರು ಟೆರರಿಸ್ಟ್ಗಳ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಆದರೆ ತನ್ನವರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತಾನು ಭಯೋತ್ಪಾದಕರ ವಿರುದ್ಧ ಮುಗಿಬಿದ್ದು ತಾನು ಪ್ರಾಣ ಕೊಟ್ಟರು. ಆದರೆ ಇಡೀ ಬಟಾಲಿಯನ್ನ
ಉಳಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ನನಗೆ ಇವ್ರನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಅನ್ಸುತ್ತೆ, ಹೇಗೆ ಭಾರತ ಮಾತೆ ಅಮೃತ ಪುತ್ರರನ್ನು ಹಡೆದವಳೋ ನನ್ನ ಕನ್ನಡ ಮಾತೆಯೂ ಕೂಡ ಅಷ್ಟೇ ಅಮೃತ ಪುತ್ರರನ್ನು ಕೊಡುಗೆಯಾಗಿ ಕೊಟ್ಟಿದ್ದಾಳೆ ಅಂತ ನಂಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಆಚರಣೆಯಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು. ಈ 75 ವರ್ಷಗಳ ಕಾಲ ನಾವು ಪಡೆದುಕೊಂಡಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದರೊಟ್ಟಿಗೆ ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರು ಕಾರ್ಗಿಲ್ ಯುದ್ಧದ ವಿಜಯೋತ್ಸವವನ್ನು ನಾವಿಂದು ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೊಂದು ಕಾಲದಲ್ಲಿ ನಮ್ಮ ಸೈನಿಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದು ಇದೆ. ಈಗ ಸಶಸ್ತ್ರ ಸಜ್ಜಿತರಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಸೈನಿಕರು ಕೂಡ ಸಿದ್ಧರಾಗಿರ್ಬೇಕಲ್ವ. ಈಗಿನ ಸ್ಥಿತಿ ಹೇಗಿದೆ ನಮ್ಮ ಸೈನ್ಯದ್ದು? ಈಗ ಹೇಗಾಗಿದೆ ಅಂತಂದ್ರೆ, ಭಾರತ ತಾನು ಜಗತ್ತಿನ ಅತಿ ಶ್ರೇಷ್ಠ ಶಸ್ತ್ರಗಳನ್ನ ಆಮದು ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿ ನಿಂತಿದೆ, ತಗೊಂಡು ಬಂದಿದೆ. ರಫೇಲ್ ನಮ್ಮ ಹತ್ರ ಈಗ ಬಂದು ನಿಂತ್ಕೊಂಡಿದೆ. ಅದರ ಪರಿಣಾಮ ಹೆಂಗಿದೆ ಅಂತಂದ್ರೆ, ಯಾರಾದರೂ ನಮ್ಮ ವಿರುದ್ಧ ಮಿಸ್ಕಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ. ನಮ್ಮ ಹತ್ರ S-400 ಸಿಸ್ಟಮ್ಗಳು, ರಷ್ಯಾದಿಂದ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಈಗ ಬಂದು ನಿಂತ್ಕೊಳ್ಳಿಕ್ಕೆ ಸಿದ್ಧವಾಗಿವೆ. ಸೊ ವಿ ಆರ್ ಫೈನ್. ನಾನು ಹೇಳ್ತೀನಲ್ಲ, ಅನೇಕ ಬಾರಿ ಸೈನಿಕನಿಗೆ ನಿನಗೆ ಸಂಬಳ ಎಷ್ಟು ಸಿಗುತ್ತೆ ಅನ್ನೋದಕ್ಕಿಂತ ನಾನು ಯುದ್ಧಕ್ಕೆ ಹೋದ್ರೆ ಅಲ್ಲಿ ಬೇಕಾಗಿರುವಂಥ ವಸ್ತುಗಳು ಇರ್ತಾವ ಅನ್ನೋದು ಅವನಿಗೆ ಬಹಳ ಮುಖ್ಯವಾಗುತ್ತೆ. ಅದು ಅತ್ಯಂತ ಇಂಪಾರ್ಟೆಂಟ್. ನೀವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳೋದಾದ್ರೆ, ಪಾಕಿಸ್ತಾನ ಬಂದು ಭಾರತೀಯ ಸೈನಿಕರ ಮೇಲೆ ಉರಿಯಲ್ಲಿ ಅಟ್ಯಾಕ್ ಮಾಡಿ ಹೋದ್ರೆ, ಭಾರತೀಯರು ಅತ್ಯಾಧುನಿಕವಾಗಿರುವಂಥ ವ್ಯವಸ್ಥೆಯನ್ನು ಬಳಸಿಕೊಂಡು ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಾಪಸ್ ಬರ್ತಾನೆ ಅಂತಂದ್ರೆ ಈಸ್ ವೆರಿ ಪ್ರೌಡ್. ಅವನು ಬಹಳ ಹೆಮ್ಮೆ ಪಡ್ತಾನೆ. ನಾವು ಏರ್ ಸ್ಟ್ರೈಕ್ ಮಾಡ್ತೀವಿ. ಏರ್ ಸ್ಟ್ರೈಕ್ ಮಾಡೋದು ಹೇಗೆ? ಪಾಕಿಸ್ತಾನಕ್ಕೆ ಅರಿವು ಕೂಡ ಆಗಲ್ಲ. ಪಾಕಿಸ್ತಾನ ನಮ್ಮನ್ನ ಡಾಗ್ ಫೈಟ್ ಅಲ್ಲಿ ಹಿಂದಕ್ಕೆ ಬಂದು ಡಾಡ್ಜ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಮೀರ್ಕೊಂಡು ಬಂದು F-16 ದಾಟ್ಕೊಂಡು ನಾವು ಬಂದು ನಿಲ್ಲಿಸ್ಕೊಳ್ತೀವಿ ಅಂತಂದ್ರೆ ನಮ್ಮ ಸಾಮರ್ಥ್ಯ ತುಂಬಾ ವಿಶಿಷ್ಟವಾಗಿದೆ. ಹೀಗಾಗಿ ಅವನಿಗೆ ಬೇಕಾಗಿರುವಂಥ ವ್ಯವಸ್ಥೆ ಸಿಕ್ಕಿದೆ. ಅಂಡ್ ದೆನ್ OROP ಬಂದ ನಂತರ, 1 ರ್ಯಾಂಕ್ 1 ಪೆನ್ಷನ್ ಬಂದ ನಂತರ ಸೈನಿಕನ ಸ್ಥಿತಿಗತಿಗಳು ಪೆನ್ಷನ್ನ ದೃಷ್ಟಿಯಿಂದ ಬಹಳ ಸುಧಾರಿಸಿವೆ. ಈಸ್ ಫೈನ್. ನಂಗೆ ಗೊತ್ತಿಲ್ಲ, ನಾನು ಇದನ್ನು ಹೇಳಿದ್ರೆ ಅತಿಶಯೋಕ್ತಿ ಅನ್ನಿಸ್ಬೋದು. ತುಂಬ ಜನ ಯಾವುದಾದ್ರೂ ಸೈನಿಕರಿಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು, ನಿಧಿ ಕೊಡಬೇಕು ಅಂತ ಕೇಳಿದಾಗ ನಮಗೆ ಫೋನ್ ಮಾಡ್ತಾರೆ. ಕಳೆದ 1 ತಿಂಗಳ ಹಿಂದೆ ಚಿತ್ರದುರ್ಗದಲ್ಲಿ ಹೀಗೆ ಒಂದು ಪ್ರಯಾಸ ಆಯಿತು. ಒಂದು 25 ಜನ ಸೈನಿಕರಿಗೆ 25,000 ರೂಪಾಯಿ ಕೊಡಬೇಕು ಅಂತ ಪ್ರಯತ್ನ ಪಟ್ಟರು. ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು, 25 ಜನ ಸೈನಿಕರು ಹುಡುಕೊಡ್ತೀರಾ ಅಂತ. ಪ್ರಾಬಬ್ಲಿ ನೀವು ಒಂದು 5 ವರ್ಷದ ಮುಂಚೆ ಕೇಳಿದ್ದಿದ್ರೆ ನಾವು ಒಂದು 25 ಜನ ಸೈನಿಕರ ಹೆಸರನ್ನು ತಕ್ಷಣಕ್ಕೆ ಕೊಡ್ಬೋದಾಗಿತ್ತು. ಬಟ್ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಸೈನಿಕರ ಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾರೊಬ್ಬರೂ ಕೂಡ ನನಗೆ ದುಡ್ಡು ಬೇಕು ಅಂತ ಕೇಳುವ ಸ್ಥಿತಿಯಲ್ಲಿಲ್ಲ. ಅಂದ್ರೆ ಅದು ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ. ಸೈನಿಕ ಹ್ಯಾಪಿ. ಅವನಿಗೆ ಏನೆಲ್ಲ ಬೇಕು ಅಂತ ನೀವು ತುಂಬಾ ಕೇಳಿದ್ರೆ ಏನೂ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋದೊಂದು ಆತ್ಮಗೌರವ ಅಷ್ಟೇ. ಆ ಆತ್ಮಗೌರವದೊಂದಿಗೆ ಬದುಕಲಿಕ್ಕೆ ಬೇಕಾಗಿರೋ ವ್ಯವಸ್ಥೆಯೂ ಸಿಕ್ಬಿಡ್ತು ಅಂತಂದ್ರೆ ಅವನಷ್ಟು ಖುಷಿ ಪಡೋನು ಮತ್ತೊಬ್ಬನಿಲ್ಲ ಅಂತ ಅನ್ಸುತ್ತೆ. ಆತ್ಮಗೌರವ ಪ್ರತಿಯೊಬ್ಬರಿಗೂ ಇರಬೇಕಾದಂಥದ್ದು. ಅದರಲ್ಲಿಯೂ ಕೂಡ ದೇಶ ಕಾಯುವ, ಗಡಿ ಕಾಯುವ ಸೈನಿಕನಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ನಾವು ಮಾಡಬೇಕಲ್ವ ಚಕ್ರವರ್ತಿ ಸೂಲಿಬೆಲೆ ಅವರೇ? ಈಗ ನೀವು ಮಾಡ್ತಿರೋದು ಅದೇ ಕೆಲಸ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನೀವೊಂದು ಒಂದು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಥವಾ ಈ ಥರದೊಂದು ಮಾತುಕತೆ ನಡೀತಾ ಇದೆ. ಗಡಿಯಲ್ಲಿ ಅಕಸ್ಮಾತ್ ಇದನ್ನು ಯಾರಾದರೂ ಒಬ್ಬ ಟ್ಯೂನ್ ಮಾಡ್ಕೊಂಡು ಕೇಳ್ತಾನೆ ಅಂತ ಅನ್ಕೊಂಡ್ರೆ ಎಷ್ಟು ಖುಷಿ ಪಡ್ತಾನೆ ಇವತ್ತು ಅವನು ಅಂತಂದರೆ, ನನ್ನ ಬಗ್ಗೆ ನೆನಪಿಸ್ಕೊಳ್ಳೋರು ಯಾರೋ ಇದ್ದಾರೆ ಅಂತ. ನಾನು ಆಗಲೇ ಹೇಳಿದಂತೆ ಅವನಿಗೆ ಇನ್ನೇನೂ ಬೇಕಾಗಿಲ್ಲ. ಈ ದೇಶ ಮಾಡುತ್ತೆ. ಈ ದೇಶದ ಕೋಟ್ಯಂತರ ಜನ ಹೆಂಗಿದ್ದಾರೆ ಅಂತಂದರೆ, ಆ ಗಡಿಯಲ್ಲಿರುವಂಥ ಸೈನಿಕರಿಗೆ ರಾಖಿ ಕಳಿಸ್ಕೊಡ್ತಾರೆ, ಗಡಿಯಲ್ಲಿರೋ ಸೈನಿಕರಿಗೆ ಹೊಸ ಬಟ್ಟೆಗಳನ್ನು ಯಾರು ಅಂತ ಗೊತ್ತಿರಲ್ಲ, ಕಳಿಸಿದವ್ರು ಯಾರು ಅಂತ ಗೊತ್ತಿರಲ್ಲ, ಇದು ಯಾರಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿರಲ್ಲ. ದೆ ಡೂ ಇಟ್. ಅವ್ರು ಭಾಳ ಪ್ರೀತಿಯಿಂದ ಮಾಡ್ತಾರೆ. ನನಗೆ ಕಾರ್ಗಿಲ್ ಸಂದರ್ಭದಲ್ಲಿ ನನಗೆ ನೆನಪಿದೆ, ನಾನು ಆ ಥರದ ಅನೇಕ ಘಟನೆಗಳನ್ನು ಓದಿದ್ದೀನಿ. ಒಂದು ಪುಟ್ಟ ಮಗು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಫಂಡ್ ರೈಸ್ ಮಾಡ್ತಿದ್ರು, ಸೈನಿಕರ ಕಲ್ಯಾಣ ನಿಧಿಗೆ ಕೊಡಬೇಕು ಅನ್ನೋಂಥ ಕಾರಣಕ್ಕೆ. ಒಂದು ಪುಟ್ಟ ಮಗು ಪ್ರಾಬಬ್ಲಿ 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ಬೋದು. ಅಪ್ಪ ಕೊಟ್ಟ ದುಡ್ಡಾದರೆ ಅಪ್ಪಂದಾಗತ್ತೆ, ನಾನೇನಾದರೂ ಮಾಡಬೇಕು ಅಂತ ಮುಂಬೈ ಟ್ರೈನಲ್ಲಿ ಹೋಗಬೇಕಾದಾಗ ಆ ಮಗು ತನಗೆ ಗೊತ್ತಿರುವಂಥ ಹಾಡುಗಳನ್ನು ಹೇಳಿ ಹಣ ಕಲೆಕ್ಟ್ ಮಾಡ್ತಿತ್ತಂತೆ ಜನರ ಹತ್ರ. ಒಂದಿನ ಅಪ್ಪನ ಹತ್ರ ಹೋಗಿ ಹೇಳ್ತು, ಅಪ್ಪ ನಾನು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ, ಸೈನಿಕರಿಗೆ ಕಳಿಸ್ಕೊಡು ಅಂತ. ಅಪ್ಪ ಹೇಗೆ ಅಂತ ಕೇಳಿದಾಗ ಅದು ಮಗು ಹೀಗೆ ಹೇಳಿದಾಗ ಅಪ್ಪನಿಗೆ ಹೊಡಿಬೇಕು ಅನ್ನಿಸ್ಲಿಲ್ಲ, ತನ್ನ ಮಗುನ ಹಿಡ್ಕೊಂಡು ಮುದ್ದಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಸೈನಿಕರಿಗೆ ತಾನು ದುಡ್ದಿದ್ದನ್ನು ಕೊಡಬೇಕು ಅಂತ. ತನ್ನ ಹತ್ರ ಇರೋ ಟ್ಯಾಲೆಂಟ್, ಆ ಸಂಗೀತ ಮಾತ್ರ ಅನ್ನೋದು ಆ ಮಗು ಗೊತ್ತಿತ್ತಲ್ಲ, ಹೀಗಾಗಿ ಅದ್ರ ಮೂಲಕ ಗಳಿಸಿತ್ತು ಅಂತ. ಐ ಹ್ಯಾವ್ ಸೀನ್ ಮೆನಿ. ತುಂಬ ಜನ ತಾವು ಮಾರಾಟ ಮಾಡುವಂಥ ಇಡ್ಲಿಗೆ ಕಾರ್ಗಿಲ್ ಸರ್ಚಾರ್ಜ್ ಹಾಕಿದ್ರು. ಆಗ ಎಲ್ಲ ಒಂದು ಇಡ್ಲಿ ಮೇಲೆ 15 ಪೈಸೆ ಜಾಸ್ತಿ ಕೊಡಬೇಕು, 4 ಆಣಿನೋ 8 ಆಣಿನೋ ಏನೋ ಜಾಸ್ತಿ ಕೊಡಬೇಕು, ಅದನ್ನು ಕಾರ್ಗಿಲ್ಗೆ ಕಳಿಸಲಾಗುವುದು ಅಂತ. ಹುಬ್ಬಳ್ಳಿಯಲ್ಲಿ ಒಂದು ಸಂಘಟನೆಯವರು ಹಣ ರೈಸ್ ಮಾಡ್ತಿದ್ರು. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಒಂದು ಕನ್ನಡದ ಪತ್ರಿಕೆ ರಿಪೋರ್ಟ್ ಮಾಡಿತ್ತು ಅದನ್ನು. ಆ ಹಣವನ್ನು ಕಲೆಕ್ಟ್ ಮಾಡುವಾಗ ರಸ್ತೆಯಲ್ಲಿ ಒಬ್ಬಳು ಭಿಕ್ಷುಕಿ ಆಕೆ ಹತ್ರ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಆಕೆಗೆ ಕೊಡಬೇಕು ಇವರು. ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಿ
ಹೋಗಲಿಲ್ಲ ಅಂತಂದಾಗ ಭಾಳ ಬೇಜಾರಾಗಿ ಈ ಹುಡುಗರನ್ನ ಆಕೆ ಕರೆದ್ಲಂತೆ. ನನ್ನ ಹತ್ರ ಯಾಕಪ್ಪ ಬರ್ತಿಲ್ಲ ಅಂತ ಕೇಳಿದಾಗ ಈ ಹುಡುಗರು ಹೇಳ್ಬೋದಾಗಿರುವ ಎಲ್ಲ ಕಾರಣಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಆಕೆ 2 ಹನಿ ಕಣ್ಣೀರು ಸುರಿಸಿ ತಾನು ಹಾಸ್ಕೊಂಡಿದ್ದ ಗೋಣಿ ಚೀಲವನ್ನು ತೆಗೆದು ಅದರ ಕೆಳಗಿದ್ದಂಥ ಕಾಯಿನ್ಗಳನ್ನು ಆ ಡಬ್ಬಿಗೆ ಹಾಕಿದ್ಲಂತೆ. ಅಂದರೆ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಸೈನಿಕರ ಜೊತೆಗೆ ನಾವು ನಿಲ್ಲಬೇಕು ಅಂತ ಒಂದು ಭಾವನೆ ಇದೆಯಲ್ಲ, ತುಂಬ ವಿಶಿಷ್ಟವಾಗಿರುವಂಥದ್ದು. ಆದರೆ ದುರಂತ ಅಂತಂದರೆ ಇದು ಯುದ್ಧ ಕಾಲದಲ್ಲಿ ಮಾತ್ರ ಸ್ವಲ್ಪ ತೀವ್ರಗೊಳ್ಳುತ್ತೆ. ಆದರೆ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡೋ ಮೂಲಕ, ಬೇರೆ ಬೇರೆ ಯುದ್ಧಗಳನ್ನು ಗೆದ್ದಿದ್ದನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ನಾವಿವತ್ತು ಈಗಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿ ಸಂದರ್ಭದಲ್ಲೂ ಅವರು ನೆನಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಲ್ಲ, ಡೆಫಿನೆಟ್ಲಿ ಇದು ಆತ್ಮಸ್ಥೈರ್ಯವನ್ನು ವೃದ್ಧಿಸುತ್ತೆ ಅಂತ. ಕಾರ್ಗಿಲ್ ವಿಜಯೋತ್ಸವ ಕೇವಲ ಸೈನಿಕರಿಗಷ್ಟೇ ಅಲ್ಲ, ಭಾರತದಾದ್ಯಂತ ಇಂದು ನಡೀತಾ ಇರೋದ್ರಿಂದ ಚಕ್ರವರ್ತಿ ಸೂಲಿಬೆಲೆ ಅವರೇ, ನಮ್ಮ ಕಾರ್ಯಕ್ರಮದ ಮುಖಾಂತರ ಈ ವಿಜಯೋತ್ಸವವನ್ನು ಹೇಗೆ ಆಚರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು ನನಗನ್ಸೋದು, ನಮ್ಮ ಊರುಗಳಲ್ಲಿ ಯಾರು ಸೈನಿಕರಿದ್ದಾರೋ ಆ ಸೈನಿಕರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಕಥೆ ಕೇಳಿ, ಆ ಕಥೆಯನ್ನು ಕೇಳ್ತಾ ಅವ್ರಿಗೊಂದು ಸನ್ಮಾನ ಗೌರವವನ್ನು ಕೊಟ್ಟ ನಂತರ ನಮ್ಮೂರಿನ ತರುಣಗಿರಿಗೆ ಇದಕ್ಕೋಸ್ಕರ ತಯಾರು ಮಾಡೋಣ. ಈ ಹುಡುಗರು ಕೂಡ ಸೈನ್ಯಕ್ಕೆ ಹೋಗ್ತಾರೋ ಬಿಡ್ತಾರೋ, ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ, ಆದರೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ತುಡಿತವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗಿಗೆ ಸಿದ್ಧರಾಗಬೇಕು. ಅದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡೋಣ. ಈಗಂತೂ ಸರ್ಕಾರ ತಂದಿರುವಂಥ ಹೊಸ ಅಗ್ನಿಪತ್ನ ಯೋಜನೆ ಹೇಗಿದೆ ಅಂತಂದರೆ 17 ವರೆಯಿಂದ 21 ವರ್ಷದ ವಯಸ್ಸಿನ ನಡುವಿನ ಯಾರು ಬೇಕಿದ್ರೂ ಹೋಗ್ಬೋದು. ಮತ್ತು ಹೀಗೆ ಹೋಗೋದ್ರಿಂದ ಅತ್ಯಂತ ಚಿಕ್ಕ ವಯಸ್ಸಿನ ಅವರಿಗೆ ಸೈನ್ಯದ ತರಬೇತಿ ಸಿಗುತ್ತೆ ಅಂತ. ನಾನು ಸೈನ್ಯದ ತರಬೇತಿ ಅನ್ನೋದನ್ನ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ನಾವು ಎಷ್ಟು ಇಂಜಿನಿಯರಿಂಗ್ ಓದಿದ್ರು, ಎಷ್ಟು ಮೆಡಿಕಲ್ ಓದಿದ್ರು, ಆ ಡಿಸಿಪ್ಲಿನ್ ಅನ್ನೋದೊಂದನ್ನು ಸೈನ್ಯ ಕಲಿಸುತ್ತಲ್ಲ, ಅದರ ಮುಂದೆ ಯಾವುದೂ ಇಲ್ಲ ಅಂತ. ಹೀಗಾಗಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡುವಾಗ ಒಂದು ಆ ಸೈನಿಕರನ್ನ ಕರೆದು ಸನ್ಮಾನ ಮಾಡಿ ನಮ್ಮಲ್ಲೂ ಕೂಡ ಸೈನ್ಯಕ್ಕೆ ಹೋಗುವಂಥ ಪ್ರೇರಣೆ ಪಡ್ಕೊಳ್ಳುವಂಥ ಚಿಂತನೆಯನ್ನು ರೂಢಿಸಿಕೊಳ್ಳೋದು ಒಂದಾದರೆ, ಮುಂದಿನ ಪೀಳಿಗೆಯಲ್ಲಿ ಆತ್ಮಸ್ಥೈರ್ಯವನ್ನು ವೃದ್ಧಿಸುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಿಕ್ಕೆ, ನಮ್ಮ ರಾಷ್ಟ್ರವನ್ನು ರಕ್ಷಿಸ್ಕೊಳ್ಳಿಕ್ಕೆ ಏನು ಪ್ರಯಾಸ ಬೇಕೋ ಅದನ್ನು ಮಾಡೋಣ ಅಂತ. ಇನ್ನು ಮೂರನೇದೊಂದು ನಂಗೆ ಯಾವಾಗಲೂ ಅನ್ಸತ್ತೆ ಏನು ಅಂತಂದರೆ, ಸೈನಿಕರು ಮಾತ್ರ ಹೋರಾಟ ಮಾಡ್ತಾ ನಿಜವಾದ ಭಾರತದ ರಕ್ಷಕರ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಭಾರತದ ಒಳಗೂ ಕೂಡ ಅನೇಕರು ನಾವುಗಳೆಲ್ಲರೂ ಸೈನಿಕರಾಗಿಯೇ ಕೆಲಸ ಮಾಡಬೇಕಾದಂಥ ಸ್ಥಿತಿ ಇದೆ. ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಬಂದ ಮೇಲೆ ಅವರು ಸ್ವಚ್ಛ ಭಾರತ್ ಅಂತ ಒಂದು ಮಿಷನ್ ತಗೊಂಡು ಬಂದರು. ಸ್ವಚ್ಛ ಭಾರತ್ಗೆ ಭಾರತದ ಗಡಿ ತುದಿಯಲ್ಲಿ ಕಾಯುವಂಥ ಸೈನಿಕ ಬಂದ್ ಮಾಡಬೇಕಾಗಿರೋದಲ್ಲ, ನಾನು ನೀವೇ ಸೈನಿಕರು ಅಂತ. ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ಮುಂದಿಟ್ಟುಕೊಂಡು ಭಾರತದೊಳಗೆ ಸೈನಿಕರಾಗಿ ನಾವು ರಕ್ಷಣೆ ಮಾಡ್ತೀವಿ ಅಂತ ನಾವು ನಿಶ್ಚಯ ಮಾಡಬೇಕು ಅಂತ. ಅರುಣ್ ಶೌರಿ ಅವ್ರದ್ದು ಒಂದು ಪುಸ್ತಕ ಇದೆ, ಬಹಳ ಸುಂದರವಾಗಿರೋ ಪುಸ್ತಕ. ಟೈಟಲ್ ಅದ್ರದ್ದು ಏನು ಅಂತಂದ್ರೆ, ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಯಾವುದಾದ್ರೂ ಒಂದು ಗೆದ್ದಲು ಹುಳ ತಿಂದಿರುವಂತ ಒಂದು ಮರವನ್ನ ನೀವು ಬಲವಾಗಿರುವಂತ ಬೇಲಿ ಹಾಕಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು ಎಷ್ಟೇ ಬಲವಾಗಿರುವಂತ ಸೈನಿಕರನ್ನ ಗಡಿಯಲ್ಲಿ ನಿಲ್ಲಿಸಿದ್ರು ಒಳಗೆ ಭಾರತ ಚೂರ್ಚೂರಾಗಲಿಕ್ಕೆ ಸಿದ್ಧವಾಗೋದ್ರೆ ಯಾವ ಸೈನಿಕನೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಆ 10 ಲಕ್ಷ 11 ಲಕ್ಷ ಸೈನಿಕರಿಗೆ ಏನು ಜವಾಬ್ದಾರಿ ಇದೆಯೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಜವಾಬ್ದಾರಿ ನನಗೆ, ನಿಮಗೆ ಇದೆ. ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡುವಾಗ ನಾವು ಪ್ರತಿನಿತ್ಯ ಅದನ್ನು ಸ್ಮರಿಸಿಕೊಳ್ಳೋಣ. ನಾವು ಸೈನಿಕರಾಗಿ ಕೆಲಸ ಮಾಡಲಿಕ್ಕಿದೆ, ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಬಹುಶಃ ನನಗನ್ಸುತ್ತೆ ಆಗ ಸಾರ್ಥಕತೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಹೌದು, ದೇಶ ಕಟ್ಟುವ, ದೇಶ ಕಾಯುವ ಕೆಲಸ ಗಡಿಯಲ್ಲಿ ಇರತಕ್ಕಂಥ ಸೈನಿಕನ ದೊಬ್ಬನದ್ದೇ ಅಲ್ಲ, ದೇಶವ್ಯಾಪಿ ಇರುವಂಥ ಪ್ರತಿಯೊಬ್ಬರದ್ದು ಅಂತ ತಾವು ಹೇಳ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಹಲವಾರು ಸೈನಿಕರ ಯಶೋಗಾಥೆಗಳನ್ನು ನೆನಪು ಮಾಡುವುದರ ಮುಖಾಂತರ ಒಂದು ರೀತಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ನಮ್ಮ ಸ್ಟುಡಿಯೋದಲ್ಲಿ ನಾವು ಆಚರಣೆ ಮಾಡಿದ್ದಾರೆ ಅಂತಲೇ ಹೇಳ್ಕೋಬಹುದು ಚಕ್ರವರ್ತಿ ಅವರೇ. ಖಂಡಿತವಾಗಿ ನನಗೂ ಭಾಳ ಖುಷಿ. ಯಾವತ್ತಾದರೂ ಈ ಕಾರ್ಗಿಲ್ ಬಗ್ಗೆ ಅಥವಾ ಸೈನಿಕರ ಬಗ್ಗೆ ಮಾತನಾಡಿ ಅಂದಾಗ ನಾನು ತುಂಬ ಭಾವುಕನಾಗ್ಬಿಡ್ತೀನಿ. ಮತ್ತು ನನಗೆ ಗೊತ್ತಿಲ್ಲದಂತೆ ದೆವ್ವ ಸೇರ್ಕೊಂಡಂಗೆ ನನಗಾಗುತ್ತೆ. ಬಿಕಾಸ್ ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಬದುಕುಗಳನ್ನು ನೋಡಿರೋದ್ರಿಂದ ಹಂಗೆ ಅನ್ಸುತ್ತೆ, ಅವ್ರ ಫ್ಯಾಮಿಲಿಗಳನ್ನು ನೋಡಿರೋದ್ರಿಂದ ಹಂಗೆ ಅನ್ಸುತ್ತೆ. ಹೀಗಾಗಿ ಇದನ್ನು ಆಚರಣೆ ಮಾಡೋದು ಸಂತೋಷದ ಸಂಗತಿ. ಪ್ರತಿಯೊಬ್ಬರೂ ಕೂಡ ನಾನು ಕೇಳ್ಕೊಳ್ತೀನಿ, ಅವ್ರ ಮನೆಗಳಿಗೆ ಹೋಗಿ ಬನ್ನಿ, ಅವ್ರ ತಾಯಂದರಿಗೆ ನೀವು ಕೂಡ ಮಕ್ಕಳಾಗಿ. ಒಬ್ಬ ಸೈನಿಕ ಇಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಯಾರೂ ಇಲ್ಲ ಅಂತ ಆಗೋದು ಬೇಡ. ಇಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಆ ತಾಯಂದರಿಗೆ ಮಕ್ಕಳಾಗಬೇಕಾಗಿರುವಂಥ ಸ್ಥಿತಿ ನಮ್ಮದಿದೆ. ಆ ಪ್ರಯತ್ನವನ್ನು ನಾವು ಮಾಡಿದರೆ ವಿಜಯೋತ್ಸವ ದಿನನಿತ್ಯವೂ ಆಗುತ್ತೆ ಅಂತ ನನಗನ್ಸುತ್ತೆ. ವಿಜಯೋತ್ಸವ ಗಡಿಯೊಟ್ಟಿಗೆ ಭಾರತದಾದ್ಯಂತ ನಡೀತಿರೋದ್ರಿಂದ ಪ್ರತಿಯೊಬ್ಬ ಸೈನಿಕರಿಗೂ ಹಾಗೂ ಸೈನಿಕರಾಗುವ ಮನೋಭಾವದವರಿಗೂ ನಾವು ಈ ವಿಜಯೋತ್ಸವವನ್ನು ಅರ್ಪಿಸ್ತಾನೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇಂದು ಕಾರ್ಗಿಲ್ ವಿಜಯೋತ್ಸವ ಈ ಕುರಿತು ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರೊಂದಿಗೆ ಸಂವಾದ ಆಲಿಸಿದಿರಿ. ಪ್ರಸ್ತುತಿ SR ಭಟ್.